ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಳೆದ ವಾರ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಅಲ್ಟ್ರಾ ಫೋನ್ ಲಾಂಚ್ ಆಗಿತ್ತು. ಆಲ್ರೆಡಿ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆ ಮುಖಾಂತರ ನೋಡ್ಕೊಂಬರ್ಬೋದು. ಈ ಒಂದು ವಿಡಿಯೋದಲ್ಲಿ ಈ ಒಂದು ಫೋನ್ನ ಕಂಪ್ಲೀಟ್ ರಿವ್ಯೂ ಮಾಡ್ತಾ ಇದ್ದೀನಿ, ಆಯಿತಾ. ಕ್ಯಾಮ್ರಾ ಹೆಂಗಿದೆ ನೀವು ನಂಬಲ್ಲ, ಆಯಿತಾ. ಇದರುವಂಥ ಕ್ಯಾಮ್ರಾ ಬೆಂಕಿ ಇದೆ. ಚಂದ್ರನ ಮೇಲಿರುವಂಥ ಮಾರ್ಕ್ಗಳಿದೆ ಅಲ್ವಾ, ಅದನ್ನು ಕೂಡ ಈ ಒಂದು ಫೋನಲ್ಲಿ ಶೂಟ್ ಮಾಡಬಹುದು. ಅಷ್ಟು ಸಖತ್ತಾಗಿರುವಂಥದ್ದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಕಂಪ್ಲೀಟ್ ಆಗಿ ಒಂದು ಫೋನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನ್ ಏನಿದೆ, ಇದು ವಿಶ್ವದ ಒಂದು ಅತ್ಯುತ್ತಮ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಫೋನ್ ಆಗಿರುವಂಥದ್ದು. ನಾನು ಇದುವರೆಗೂ ಅನ್ಬಾಕ್ಸ್ ಮಾಡಿರುವಂಥ ರಿವ್ಯೂ ಮಾಡಿರುವಂಥ ಫೋನ್ಗಳಲ್ಲಿ ಬೆಸ್ಟ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೊಂದಿರುವಂಥ ಫೋನ್ ಯಾವುದಪ್ಪ ಅಂತ ಅಂದರೆ ಆರಾಮಾಗಿ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಅಲ್ಟ್ರಾ ಅಂತ ಹೇಳ್ಬೋದು. ಈ ಒಂದು ಫೋನ್ ಫ್ರಂಟು ಮತ್ತು ಬ್ಯಾಕು ಗ್ಲಾಸ್ ಆಗಿರುವಂಥದ್ದು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಅಂತ. ಇದು ಮೋಸ್ಟ್ ಪವರ್ಫುಲ್ ಗೊರಿಲ್ಲಾ ಗ್ಲಾಸ್ ಆಗಿರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾಂಪ್ರಮೈಸನ್ನು ಈ ಒಂದು ಫೋನ್ ಡಿಸೈನ್ನಲ್ಲಿ ಮಾಡಲಾಗಿಲ್ಲ. ಸೊ ತಲೆ ಕೆಡಿಸ್ಕೊಂಬಿಡಿ, ಒನ್ ಆಫ್ ದ ಬೆಸ್ಟ್ ಡಿಸೈನ್ ಅಂತ ನಾನು ಅಂತೀನಿ. ನಾನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಇದರಲ್ಲೂ ಕೂಡ ಅಷ್ಟೇ, ಆಯಿತಾ. ಟಾಪ್ ಎಂಡ್ ಡಿಸ್ಪ್ಲೇ ಇರುವಂಥದ್ದು 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ, ಕ್ವಾಡ್ HD ಪ್ಲಸ್ ಡಿಸ್ಪ್ಲೇ, 1500 ನಿಟ್ಸ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ನಿಮಗೆ ಯಾವ ಫೋನಲ್ಲೂ ಸಿಗಲ್ಲ ಸದ್ಯಕ್ಕೆ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ಎಕ್ಸೋನಸ್ ಪ್ರೋಸೆಸರ್ ಇರುವಂಥದ್ದು, ಎಕ್ಸೋನಸ್ 2100. ಇದೊಂದು ಹೊಸ ಪ್ರೋಸೆಸರ್ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಒಂದು ಪ್ರೋಸೆಸರ್ನ ಸ್ನ್ಯಾಪ್ಡ್ರ್ಯಾಗನ್ 888ಕ್ಕೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಫೋನ್ನ ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 6,35,000-40,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಒಂದು ಒಳ್ಳೆಯ ರೇಟಿಂಗ್ ಇದಾಗಿದೆ ಅಂತ ಹೇಳ್ಬೋದು. ಅದೇ ನಾವೇನಾದರೂ ಸ್ನ್ಯಾಪ್ಡ್ರ್ಯಾಗನ್ 888ಅನ್ನು ನಾವು ನಾನು ಆ ಫೋನ್ ಯೂಸ್ ಮಾಡಿಲ್ಲ ಸದ್ಯಕ್ಕೆ, ನಾನು ರಿಸರ್ಚ್ ಮಾಡ್ದಂಗೆ ಆ ಒಂದು ಪ್ರೋಸೆಸರ್ನ ಹೊಂದಿರುವಂಥ ಫೋನ್ಗಳು ಅಂಥದ್ದು ಬೆಂಚ್ ಮಾರ್ಕ್ನಲ್ಲಿ 6,90,000 ರೇಂಜಲ್ಲಿ, 97 ಲಕ್ಷ ರೇಂಜಲ್ಲಿ ಅಂಥದ್ದು ಬೆಂಚ್ ಮಾರ್ಕನ್ನು ನೀಡ್ತವೆ, ಆಯಿತಾ. ಸೊ ಅದಕ್ಕಿಂತ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ನೀಡುತ್ತೆ ಅಂತ ನನಗನ್ನಿಸ್ತಾ ಇರುವಂಥದ್ದು. ಇನ್ನು ಗೀಕ್ ಬೆಂಚನ್ನು ನಾನು ಚೆಕ್ ಮಾಡ್ದಂಗೆ ಸಿಂಗಲ್ ಕೋರ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 888ಕ್ಕಿಂತ ಸ್ವಲ್ಪ ಪರ್ಫಾರ್ಮೆನ್ಸನ್ನು ಕಡಿಮೆ ಕೊಡುತ್ತೆ ಸಿಂಗಲ್ ಕೋರ್ನಲ್ಲಿ. ಅದೇ ಮಲ್ಟಿ ಕೋರ್ ಪರ್ಫಾರ್ಮೆನ್ಸು ಸಿಮಿಲರ್ ಇರುವಂಥದ್ದು ಎರಡು ಪ್ರೋಸೆಸರ್ನಲ್ಲಿ. ಸೊ ಆಲ್ಮೋಸ್ಟ್ ಎರಡೂ ಫೋನ್ಗಳು ಸಹ, ಎರಡೂ ಪ್ರೋಸೆಸರ್ಗಳು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡ್ತವೆ. ಬಟ್ ಸ್ವಲ್ಪ ಪವರ್ ಈ ಒಂದು ಫೋನಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು. ಆದರೆ GPU ಪರ್ಫಾರ್ಮೆನ್ಸು ಆಲ್ಮೋಸ್ಟ್ ಸಿಮಿಲರ್ ಇದೆ, ಬಟ್ CPU ವೈಸು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ನನಗನ್ನಿಸ್ತು, ಆಯಿತಾ. ಬಟ್ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ನಿಮಗೆ ಈ ಒಂದು ಫೋನ್ ಸಿಗುತ್ತೆ. ನಿಮಗೆ ಮೇಜರ್ ಡಿಫ್ರೆನ್ಸ್ ಏನು ಗೊತ್ತಾಗೋದೇ ಇಲ್ಲ. ಸೊ ಇದು ಕೂಡ ಒಂದು ಒಳ್ಳೆಯ ಪ್ರೋಸೆಸರ್ ಅಂತ ಹೇಳ್ಬೋದು. ಬಟ್ ಸ್ನ್ಯಾಪ್ಡ್ರ್ಯಾಗನ್ 888 ನೀಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇದು ಕೂಡ ತುಂಬ ಒಳ್ಳೆ ಪ್ರೋಸೆಸರು. 5 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸೆಸರು ಬೆಂಕಿದೆ. ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 888ಅನ್ನು ಹೊಂದಿರುವಂಥ ಈ ಒಂದು ಫೋನ್ನ ವೇರಿಯಂಟು ಅಮೆರಿಕ ಮತ್ತು ಚೈನಾದಲ್ಲಿ ಮಾತ್ರ ಲಾಂಚ್ ಆಗ್ತದೆ. ಉಳಿದ ಬೇರೆ ದೇಶಗಳಲ್ಲಿ ಈ ಒಂದು ಎಕ್ಸೋನಸ್ ಪ್ರೋಸೆಸರ್ನ ಹೊಂದಿರುವಂಥ ಫೋನ್ಗಳು ಲಾಂಚ್ ಆಗ್ತಿರುವಂಥದ್ದು. ಇವೆರಡರ ಬ್ಯಾಟ್ರಿಯನ್ನು ಕಂಪೇರ್ ಮಾಡಬೇಕಂತಂದರೆ ನಾನು ಗಮನಿಸಿದಂಗೆ, ನಾನು ಸ್ವಲ್ಪ ರಿಸರ್ಚ್ ಮಾಡ್ದಂಗೆ, ಈ ಒಂದು ಎಕ್ಸೋನಸ್ ಪ್ರೋಸೆಸರ್ ಹೊಂದಿರುವಂಥ ಫೋನ್ಗಳು ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ಪನ್ನು ಕಡಿಮೆ ನೀಡ್ತವೆ ಅಂತ ಹೇಳಲಾಗ್ತಿರುವಂಥದ್ದು. ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ ಹೊಂದಿರುವಂಥ ಇದೇ ಫೋನು ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ನೀಡುತ್ತೆ, ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ ಅಂತ ಹೇಳಲಾಗ್ತದೆ. ಇನ್ನು ಕನ್ಫರ್ಮ್ ಇಲ್ಲ ಸದ್ಯಕ್ಕಂತೂ. ನನಗೆ ಈ ಒಂದು ಫೋನ್ನ ಬ್ಯಾಟ್ರಿ ಬ್ಯಾಕಪ್ಪು ಆರಾಮಾಗಿ ಒಂದಿನ ನೀಡ್ತಾ ಇದೆ, 6 ಗಂಟೆಗಳ ಸ್ಕ್ರೀನ್ ಆನ್ ಟೈಮ್ ನೀಡ್ತಾ ಇದೆ, ಆಯಿತಾ. ಸೊ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ. ನನಗೆ ಅನಿಸ್ತಂಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ ಇದ್ರೆ ಇನ್ನೂ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರ್ತಾಯಿತ್ತು ಅಂತ ಅನ್ಕೋತೀನಿ. ಮತ್ತು ನಾನು ಇದುವರೆಗೂ ಯೂಸ್ ಮಾಡ್ದಂಗೆ ಯಾವುದೇ ಹೀಟಿಂಗ್ ಇಶ್ಯೂ ಆಗಿರ್ಬೋದು ಅಥವಾ ಗ್ಲಿಚಸ್ ಆಗಿರ್ಬೋದು ಯಾವುದನ್ನ ಕೂಡ ನಾನು ಅನುಭವಿಸಿಲ್ಲ ಇದುವರೆಗೂ. ಮತ್ತು ನೆಟ್ವರ್ಕ್ ಇಶ್ಯೂ ಕೂಡ ನನಗೆ ಯಾವುದೇ ಆಗಿಲ್ಲ. ಸುಮಾರು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ವಿವೋ ವೈಫೈ VoLTE ಪ್ರತಿಯೊಂದು ಕೂಡ ಇರುವಂಥದ್ದು. ಇನ್ನು ಫೈನಲಿ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ನಂಗೆ ಗೊತ್ತಿಲ್ಲ, ತುಂಬ ಜನ ಈ ಒಂದು ಫೋನ್ನ ಕ್ಯಾಮ್ರಾ ರಿವ್ಯೂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಅಂತ. ಈ ಒಂದು ಫೋನ್ನ ಟೆಲಿಫೋಟೋ ಲೆನ್ಸ್ ಬಗ್ಗೆ ಮೊದಲು ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ 2 ಟೆಲಿಫೋಟೋ ಲೆನ್ಸ್ ಇರುವಂಥದ್ದು. ಒಂದು 3x ಆಪ್ಟಿಕಲ್ ಝೂಮನ್ನು ಹೊಂದಿರುವಂಥ ಟೆಲಿಫೋಟೋ ಲೆನ್ಸು, ಮತ್ತು ಇನ್ನೊಂದು 10x ಆಪ್ಟಿಕಲ್ ಝೂಮನ್ನು ಹೊಂದಿರುವಂಥ ಟೆಲಿಫೋಟೋ ಲೆನ್ಸು. ಜೊತೆಗೆ ಈ ಒಂದು ಫೋನ್ ಅಪ್ ಟು 100x ತನಕ ಡಿಜಿಟಲ್ ಝೂಮನ್ನು ಕೂಡ ಮಾಡುತ್ತೆ, ಆಯಿತಾ. ಈ ಒಂದು ಫೋನಲ್ಲಿ ತೆಗೆದಿರುವಂಥ ಟೆಲಿಫೋಟೋ ಶಾರ್ಟ್ಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕೆಲವೊಂದು ವೀಡಿಯೋಗಳನ್ನ ತೋರಿಸ್ತೀನಿ, ಆಯಿತಾ. ಬೆಂಕಿ ಇರುವಂಥದ್ದು, ಆಯಿತಾ. ನಾನು ಇಷ್ಟು ಒಳ್ಳೆಯ ಟೆಲಿಫೋಟೋ ಲೆನ್ಸನ್ನು ನೋಡಿರಲಿಲ್ಲ. ಎಷ್ಟೇ ಝೂಮ್ ಆದರೂ ಕೂಡ ಅಷ್ಟೇ ಕ್ಲಾರಿಟಿ ನೀಡ್ತಾ ಇರುವಂಥದ್ದು. ನಾನು ಇದರಲ್ಲಿ ಚಂದ್ರನ ಕೂಡ ಶೂಟ್ ಮಾಡಿದ್ದೀನಿ, ಗಮನಿಸ್ತಾ ಇದ್ದೀರಾ. ಇಷ್ಟು ಸಖತ್ತಾಗಿ ಚಂದ್ರನ ಮೇಲಿರುವಂಥ ಮಾರ್ಕ್ಗಳನ್ನು ಕೂಡ ಶೂಟ್ ಮಾಡ್ಬೋದು, ಸೂಪರ್ ಆಗಿರುವಂಥದ್ದು, ಆಯಿತಾ. ಸೊ ಇಷ್ಟೊಂದು ಒಳ್ಳೆಯ ಒಂದು ಟೆಲಿಫೋಟೋ ಲೆನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು ಫೋನಲ್ಲಿ.
DSLRಲ್ಲೇ ಎಷ್ಟೊಂದು ಚೆನ್ನಾಗಿ ಎಷ್ಟು ಸಲ ಫೋಟೋ ಬರಲ್ಲ, ಝೂಮ್ ಮಾಡೋದು ಇಷ್ಟೊಂದು ಝೂಮ್ ಆಗೋದೇ ಇಲ್ಲ ಆಯಿತಾ. ಬಟ್ ಇದರಲ್ಲಿರುವಂಥ ಟೆಲಿಫೋಟೋ ಲೆನ್ಸ್ ಬೆಂಕಿ ಇದೆ. 100x ತನಕ ಡಿಜಿಟಲ್ ಝೂಮನ್ನು ಮಾಡಿ ತೆಗೆದಿರುವಂಥ ಶಾರ್ಟ್ ಆಯಿತಾ ಇದು, ಗಮನಿಸ್ತಾ ಇದ್ರೆ ಬೆಂಕಿದೆ. ಜೊತೆಗೆ ವೀಡಿಯೋಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ, ಎಷ್ಟು ದೂರದಿಂದ ತೆಗೆದ್ರೂ ಕೂಡ ಏನು ಇಷ್ಟೊಂದು ಹತ್ರದಿಂದ ಶೂಟ್ ಮಾಡಿರೋದ ಅಂತ ಅನ್ಸ್ಬಿಡುತ್ತೆ ಆಯಿತಾ. ಆ ಪಕ್ಷಿಗಳನ್ನ ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಆಯಿತಾ. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಟವರ್ ಅದು ಇದೆಲ್ಲ ತೋರಿಸಿದ್ದೆ, ಸೂಪರ್ ಆಗಿರುವಂಥದ್ದು ಆಯಿತಾ. ಮತ್ತು ಈ ಒಂದು ಫೋನಲ್ಲಿ ನೀವು 100x ಝೂಮ್ ಮಾಡಿದ್ರು ಕೂಡ ತುಂಬ ಸ್ಟೇಬಲ್ ಇರುತ್ತೆ ಆಯಿತಾ, ತುಂಬ ಚೆನ್ನಾಗಿ ಸ್ಟೇಬಲ್ ಮಾಡುತ್ತೆ. ಎಷ್ಟೋ ಸಲ ತುಂಬ ಝೂಮ್ ಮಾಡಿದ್ರಿ ಅಂದರೆ ಸ್ವಲ್ಪ ಫೋನ್ ಶೇಕ್ ಆಗಿಬಿಟ್ರು ಕರೆಕ್ಟಾಗಿ ಶೂಟ್ ಮಾಡೋದಕ್ಕೆ ಆಗಲ್ಲ. ಅಷ್ಟು ಝೂಮ್ ಮಾಡಿ ತೆಗೆದ್ರೂ ಕೂಡ ತುಂಬ ಚೆನ್ನಾಗಿ ಸ್ಟೇಬಲ್ ಆಗಿ ಬರುತ್ತೆ ಮತ್ತು ಕ್ಲಾರಿಟಿ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ಸೊ ಓವರಾಲ್ ನನಗಂತೂ ಈ ಒಂದು ಫೋನ್ ಇರುವಂಥ ಟೆಲಿಫೋಟೋ ಲೆನ್ಸ್ ಬೆಂಕಿ ಇದೆ, ತುಂಬ ಇಂಪ್ರೆಸ್ ಮಾಡುತ್ತೆ ನನಗೆ. ಇನ್ನು ಇದಾದ ನಂತರ ಈ ಒಂದು ಫೋನಲ್ಲಿ ಯಾವುದೇ ಒಂದು ಮ್ಯಾಕ್ರೋ ಲೆನ್ಸ್ ಇಲ್ಲ ಆಯಿತಾ. ಆದರೆ ಈ ಒಂದು ಫೋನ್ ನೀವು ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಹತ್ರ ತೊಗೊಂಡೋದ್ರಿ ಅಂತ ಅಂದರೆ ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಏನಿದೆ ಅದನ್ನೇ ಮ್ಯಾಕ್ರೋ ಲೆನ್ಸ್ ರೀತಿ ತುಂಬ ಚೆನ್ನಾಗಿ ಮ್ಯಾಕ್ರೋ ಶಾಟನ್ನು ಕೊಡುತ್ತೆ ಆಯಿತಾ. ತುಂಬ ಚೆನ್ನಾಗಿದೆ, ಅದು ಕೂಡ ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಫೋನ್ ತೆಗೆಯುವಂಥ ವಿಡಿಯೋ ಬಗ್ಗೆ ಮಾತನಾಡಬೇಕಂತ ಅಂದರೆ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಅಂದರೆ ಈ ಒಂದು ಫೋನ್ದಿರುವಂಥ ಪ್ರತಿಯೊಂದು ಕ್ಯಾಮರಾ ಕೂಡ 4Kನ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು ಸೂಪರ್ ಅಂತೀನಿ. ಜೊತೆಗೆ ಈ ಒಂದು ಫೋನ್ನ ಮೈನ್ ಸೆನ್ಸರ್ ಅಪ್ ಟು 8K ರೆಸೊಲ್ಯೂಷನ್ನ ಶೂಟ್ ಮಾಡುತ್ತೆ. 8K ಅಂತ ಅಂದರೆ 4 times 4K 8K ಆಗುತ್ತೆ ಆಯಿತಾ. ಈ ಒಂದು ಫೋನ್ ಶೂಟ್ ಮಾಡುವಂಥ 8K ವಿಡಿಯೋ ಏನಿದೆ ಇದು 24 frames per second ಶೂಟ್ ಮಾಡುತ್ತೆ ಆಯಿತಾ. ಸೊ ನಾವು ಎಡಿಟಿಂಗ್ ಮಾಡೋ ಟೈಮಲ್ಲಿ 8K ಶೂಟ್ ಮಾಡಿರ್ತೀವ, ಫುಲ್ ಕ್ರಾಪ್ ಮಾಡಿದ್ರು ಕೂಡ ಕ್ಲಾರಿಟಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಆರಾಮಾಗಿ ನಾವು ಫೋಟೋ ತೆಗೆಯೋದೇ ಬೇಡ, ವೀಡಿಯೋ ತೊಗೊಂಬಿಟ್ಟು ಆರಾಮಾಗಿ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಅದೇ ಫೋಟೋ ಆಗಿಬಿಡುತ್ತೆ. ಅಷ್ಟು ಕ್ಲಾರಿಟಿ ಈ ಒಂದು ಫೋನ್ ತೆಗೆಯುವಂಥ ಈ 8K ವಿಡಿಯೋದಲ್ಲಿ ಇರುತ್ತೆ ಆಯಿತಾ. ಸೊ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬೆಸ್ಟ್ 8K ಕ್ಯಾಮ್ರಾ ಅಂತ, 8K ಫೋನ್ ಕ್ಯಾಮ್ರಾ ಅಂತ ಬೇಕಾದ್ರೆ ಹೇಳ್ಬೋದು. ಅದಷ್ಟೇ ಅಲ್ಲ, ಈ ಒಂದು ಫೋನ್ ಸ್ಲೋ ಮೋಷನ್ನ ಕೂಡ ಶೂಟ್ ಮಾಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. 720pಯಲ್ಲಿ ಅಪ್ ಟು 960 frames per second ಶೂಟ್ ಮಾಡುತ್ತೆ ಆಯಿತಾ. ಆ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ, ಬೆಂಕಿ ಇದೆ. ತಿಮ್ಮನ್ ವಿಡಿಯೋ ಗಮನಿಸ್ತಾ ಇದ್ದೀರಾ, ಸಖತ್ತಾಗಿದೆ. ಮತ್ತು ಇನ್ನೊಂದು ಲೈಟ್ರನ್ನ ನಾನು ಕೂಡ ತೋರಿಸ್ತೀನಿ, ಗಮನಿಸ್ತಾ ಇದ್ದೀರಾ. ಕ್ರೇಜಿ ಆಗಿದೆ ಸ್ಲೋ ಮೋಷನ್ನು. ನನಗನ್ನಿಸ್ದಂಗೆ ಅಲ್ಟ್ರಾ ಸ್ಲೋ ಮೋಷನಲ್ಲಿ ಸ್ಯಾಮ್ಸಂಗಿಂತ ಚೆನ್ನಾಗಿ ಯಾವ ಫೋನು ಕೂಡ ಇಷ್ಟೊಂದು ಸಖತ್ತಾಗಿ ಅಲ್ಟ್ರಾ ಸ್ಲೋ ಮೋಷನ್ ತೆಗೆಯಲ್ಲ ಅಂತ ನನಗನ್ಸುತ್ತೆ. ನಿಮಗೇನಾದರೂ ಬೇರೆ ಯಾವುದಾದ್ರು ಫೋನ್ ಗೊತ್ತು ಅಂದರೆ ಕಾಮೆಂಟ್ ಮಾಡಿ. ನನಗನ್ನಿಸ್ದಂಗೆ ಇಷ್ಟೊಂದು ಚೆನ್ನಾಗಿ ಯಾವುದು ಶೂಟ್ ಮಾಡಲ್ಲ. ಇನ್ನು ಈ ಒಂದು ಫೋನ್ ತೆಗೆಯುವಂಥ ಫೋಟೋಸ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ತುಂಬ ಒಳ್ಳೆಯ ಫೋಟೋವನ್ನು ಇದು ತೆಗೆಯುತ್ತೆ. 108 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸಾರು. ಝೂಮ್ ಮಾಡಿದ್ರಿ ಅಂದರೂ ಕೂಡ ತುಂಬ ಒಳ್ಳೆ ಕ್ಲಾರಿಟಿ ಕೊಡುತ್ತೆ. ಡೈನಮಿಕ್ ರೇಂಜ್ ಆಗಿರ್ಬೋದು, ಕಲರ್ ಆ್ಯಕ್ಯುರೇಸಿ ಆಗಿರ್ಬೋದು, ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು. ಆ ಫೋಟೋ ಸ್ಯಾಂಪಲ್ಸ್ನ ಕಳೆದ ವೀಡಿಯೋಲ್ಲೂ ತೋರಿಸಿದ್ದೆ, ಈಗಲೂ ಸಹ ತೋರಿಸ್ತಾ ಇದ್ದೀನಿ, ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ತುಂಬ ಒಳ್ಳೆ ಫೋಟೋ, ಪ್ರೀಮಿಯಮ್ ಆಯಿತಾ, ಅನ್ನೋ ಬೆಸ್ಟ್ ಕ್ಯಾಮ್ರಾನ ಹೊಂದಿರುವಂಥ ಫೋನ್ ಅಂತ ನನಗನ್ಸುತ್ತೆ. ಜೊತೆಗೆ ಈ ಒಂದು ಫೋನಲ್ಲಿ ನನಗೆ ಇಷ್ಟ ಆದಂಥ ಇನ್ನೊಂದು ಫೀಚರ್ ಏನಪ್ಪ ಅಂತಂದರೆ ಡೈರೆಕ್ಟರ್ಸ್ ವ್ಯೂ ಅಂತ ಆಯಿತಾ. ಗಮನಿಸ್ತಾ ಇದ್ರೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾವು ವ್ಲಾಗ್ ಏನಾರ ಮಾಡ್ತಾ ಇದೀವಿ ಅಂತಂದರೆ ಫ್ರಂಟ್ ಕ್ಯಾಮ್ರಾ ಮತ್ತು ಬ್ಯಾಕ್ ಕ್ಯಾಮ್ರಾ ಎರಡನ್ನೂ ಒಟ್ಟಿಗೆ ಶೂಟ್ ಮಾಡ್ಬೋದು. ಅದೊಂದು ರೀತಿ ಪಿಕ್ಚರ್ ಆ್ಯಂಡ್ ಪಿಕ್ಚರ್ ರೀತಿ ಶೂಟ್ ಮಾಡೋದೇ ಗಮನಿಸ್ತಾ ಇದ್ದಾರೆ. ಹಿಂಗೆ ರೆಕಾರ್ಡ್ ಮಾಡ್ಕೊಂಬಿಟ್ಟು ನಾವು ಆರಾಮಾಗಿ ಫ್ರಂಟು ನಮ್ಮ ಫೇಸನ್ನು ತೋರಿಸ್ಕೊಂಡು ಆ ಕಡೆ ಏನಾದರೂ ತೋರಿಸ್ತಾ ಇದ್ದೀವಿ ಅಂದರೆ ಅಥವಾ ಫುಡ್ಡನ್ನೇನೋ ತೋರಿಸ್ತಾ ಇದ್ದೀವಿ ಅಂತ ಅಂದರೆ ಫುಡ್ ವ್ಲಾಗರ್ಸ್ಗಳು ನನಗೆ ತುಂಬ ಹೆಲ್ಪ್ ಆಗ್ಬೋದು ಇದು. ಸೊ ಎರಡನ್ನೂ ಕೂಡ ತೋರಿಸ್ಕೊಂಡು ಆರಾಮಾಗಿ ಶೂಟ್ ಮಾಡ್ಬೋದು, ಹಂಗೆ ಅಪ್ಲೋಡ್ ಕೂಡ ಮಾಡ್ಬೋದು. ಬೆಂಕಿ ಫೀಚರ್ ಅಂತ ನನಗನ್ನಿಸ್ತು. ಸೊ ಪ್ರತಿಯೊಂದು ಕ್ಯಾಮ್ರಾ ವೈಡ್ ಆ್ಯಂಗಲಿಗೆ ಸ್ವಿಚ್ ಮಾಡ್ಬೋದು ನೀವು. ಎಲ್ಲ ಒಂದು ಕ್ಯಾಮ್ರಾವನ್ನು ಆ ಒಂದು ಡೈರೆಕ್ಟರ್ಸ್ ವ್ಯೂನ ಸ್ವಿಚ್ ಮಾಡ್ಕೊಬೋದು. ಸೂಪರ್ ಆಗಿದೆ ನನಗನ್ನಿಸ್ದಂಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ತೆಗೆಯುವಂಥ ನೈಟ್ ಫೋಟೋಸು ಕೂಡ ನನಗೆ ಇಂಪ್ರೆಸಿವ್ ಅನ್ನಿಸ್ತು ಆಯಿತಾ. ನೈಟು ಒಂದು ಲೆವೆಲಿಗೆ ಕ್ರೇಜಿ ಅಂತ ಅನ್ನಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆಯಿತಾ. ಬಟ್ ಬೇರೆ ಒಂದು ಫೋನ್ಗಳಿಗೆ, ಐಫೋನ್ಗಳಿಗೆ ಅದಕ್ಕೆಲ್ಲ ಕಂಪೇರ್ ಮಾಡೋದು ನನಗನ್ನಿಸ್ದಂಗೆ ಸ್ವಲ್ಪ ಕಡಿಮೆ ಇರ್ಬೋದೇನೋ. ಬಟ್ ಸ್ಟಿಲ್ ಒಂದು ಕ್ರೇಜಿ ನೈಟ್ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಆ ಫೋಟೋ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ನನಗೆ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರ ಜೊತೆಗೆ ಒಂದು ಫೋನಲ್ಲಿ ಪ್ರೋ ಮೋಡ್ ಸಹ ಇರುವಂಥದ್ದು. ಈ ಒಂದು ಪ್ರೋ ಮೋಡ್ನಲ್ಲಿ ನೀವು ಫೋಟೋ ಬೇಕಾದರೂ ಶೂಟ್ ಮಾಡ್ಬೋದು ಅಥವಾ ವೀಡಿಯೋ ಬೇಕಾದರೂ ಶೂಟ್ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಂಗೆ ಶಟರ್ ಸ್ಪೀಡನ್ನು, ಫೋಕಸನ್ನು, ISOನ ವೇರಿ ಮಾಡ್ಕೊಂಬಿಟ್ಟು ನೀವು ಆರಾಮಾಗಿ ಶೂಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆದರೆ ಬೇಜಾರ ಅಂತ ವಿಷಯ ಏನಪ್ಪ ಅಂತಂದರೆ ಈ ಒಂದು ಪ್ರೋ ಮೋಡ್ನಲ್ಲಿ ನಾವು ಟೆಲಿಫೋಟೋ ಲೆನ್ಸನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅದು ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ನೈಟ್ ಫೋಟೋಗ್ರಫಿಗೆಲ್ಲ ಈ ಒಂದು ಟೆಲಿಫೋಟೋ ಲೆನ್ಸ್ ಇದ್ರೆ ಇನ್ನೂ ಬೆಂಕಿ ಇರ್ತಿತ್ತು ಆಯಿತಾ. ಆರಾಮಾಗಿ ನಾವು ಮ್ಯಾನ್ಯುಯಲ್ ಶೂಟ್ ಮಾಡ್ಬೋಯ್ತು, ಸಖತ್ತಾಗಿ ಯೂಸ್ ಮಾಡ್ಕೊಬೋಯ್ತು. ಬಟ್ ಆ ಒಂದು ಫೀಚರ್ ಐ ಹೋಪ್ ಫ್ಯೂಚರೇ ಅಪ್ಡೇಟಲ್ಲಿ ಬರುತ್ತೆ ಅಂತ. ಬಟ್ ಪ್ರೋ ಮೋಡಲ್ಲಿ ನಾವು ಈ ಒಂದು ಟೆಲಿಫೋಟೋ ಲೆನ್ಸ್ ಸದ್ಯಕ್ಕಂತೂ ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನ್ನ ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ ಒಂದು ಫೋನಲ್ಲಿ 40 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ತುಂಬ ನ್ಯಾಚುರಲ್ ಫೋಟೋ ತೆಗೆಯುತ್ತೆ ಆಯಿತಾ. ನೀವು ಬೇಕಾದರೆ ಎಕ್ಸ್ಟ್ರಾ ಮೇಕಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಬ್ರೈಟಾಗಿ ಬರಬೇಕು ಅಂತ ಅಂದರೆ. ಬಟ್ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಯುರೇಟಾಗಿ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸಖತ್ತಾಗಿದೆ ಆಯಿತಾ. ಅದು ಬೆಸ್ಟ್ ಫ್ರಂಟ್ ಕ್ಯಾಮ್ರಾ ಅಂತ ನನಗನ್ನಿಸ್ತು. ಸೊ ನೀವು ಬೇಕು ಅಂತ ಅಂದರೆ ಬೇಕಾದ್ರೆ ಬ್ಯೂಟಿಫೈ ಕೂಡ ಮಾಡ್ಕೊಬೋದು. ಸೊ ಸೂಪರಾಗಿದೆ ಫೋಟೋ ಸ್ಯಾಂಪಲ್ಸ್ ಗಮನಿಸ್ತಾರೆ. ಮತ್ತು ವೀಡಿಯೋ ಸ್ಯಾಂಪಲ್ಸ್ನ ಕೂಡ ತೋರಿಸಿದ್ದೀನಿ ನಾನು ನಿಮಗೆ, ನೋಡ್ತಾ ಇದ್ದಾರೆ ಮತ್ತೊಮ್ಮೆ. ಸೊ ನೀವೇ ಜಡ್ಜ್ ಮಾಡ್ಬೋದು ಹೇಗಿದೆ ಕ್ಯಾಮ್ರಾ ಅಂತ. ಇದು ಕೂಡ ತುಂಬ ಸ್ಟೇಬಲ್ ಆಗಿದೆ ಆಯಿತಾ.
ಫ್ರಂಟ್ ಮತ್ತು ಬ್ಯಾಕ್ ಎರಡೂ ವೀಡಿಯೋಗಳು ಕೂಡ ತುಂಬ ಸ್ಟೇಬಲಾಗಿ ಬರುತ್ತೆ ಮತ್ತು ಫೋಕಸ್ ಕೂಡ ಅಷ್ಟೇ ಆಯಿತಾ, ತುಂಬ ಬೇಗ ಫೋಕಸ್ ಆಗುತ್ತೆ. ರೇರ್ ಕ್ಯಾಮ್ರಾದಲ್ಲಿ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಈ ಒಂದು ಲೇಸರ್ ಆಟೋ ಫೋಕಸ್ ಕೂಡ ತುಂಬ ಚೆನ್ನಾಗಿ ತುಂಬ ಫಾಸ್ಟಾಗಿ ಫೋಕಸನ್ನು ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾನು ಕೂಡ ಪರವಾಗಿಲ್ಲ, ಒಂದಿಲ್ಲವಾಗಿ ತುಂಬ ಫಾಸ್ಟಾಗಿ ಫೋಕಸನ್ನೆಲ್ಲ ಮಾಡುತ್ತೆ. ಸೊ ಇಂಪ್ರೆಸಿವ್ ಅಂತೀನಿ. ಸೊ ಕ್ಯಾಮ್ರಾ ವೈಸ್ ಅಂತೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಒಂದು ಫೋನಲ್ಲಿ ಒಂದು ನಾರ್ಮಲಾಗಿ ಎಲ್ಲ ಸ್ಯಾಮ್ಸಂಗ್ ಫೋನಲ್ಲಿ ರೀಸೆಂಟ್ ಡೇಸಲ್ಲಿ ಕೊಡ್ತಾ ಇದ್ದಾರೆ ಸಿಂಗಲ್ ಟೇಕ್ ಅಂತ ಒಂದು ಫೀಚರು. ಅದನ್ನು ಕ್ಲಿಕ್ ಮಾಡ್ಬಿಟ್ಟು ಫೋಟೋ ತೆಗೆದ್ರಿ ಅಂತಂದರೆ ಫುಲ್ ಎಲ್ಲ ರೀತಿಯ ಲೂಪು ಅದು ಇದು ಬ್ಲ್ಯಾಕ್ ಆ್ಯಂಡ್ ವೈಟು ಏನೇನೋ ಫೋಟೋಗಳನ್ನ ತೆಗೆದ್ಬಿಟ್ಟು ನಿಮಗೆ ತೋರಿಸುತ್ತೆ. ದೊಡ್ಡ 12 ಶಾರ್ಟ್ಸ್ಗಳನ್ನು ತೆಗಿತಾ ಇರ್ತಾ. ಇದು ಒಳ್ಳೆ ಫೀಚರ್, ನಿಮಗೆ ತುಂಬ ಜನಕ್ಕೆ ಇಷ್ಟ ಆಗ್ಬೋದು. ಇನ್ನು ಈ ಒಂದು ಫೋನ್ನ ಯೂಸರ್ ಇಂಟರ್ಫೇಸ್ ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಒಂದು ಒನ್ UI ಇಷ್ಟ ಆಗ್ಬೋದು, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಈ ಒಂದು ಫೋನ್ ತುಂಬ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಎಲ್ಲ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಒಳ್ಳೆ ರಿಫ್ರೆಶ್ ರೇಟ್ ಇದೆ. ಸೊ ಎಲ್ಲೂ ಕೂಡ ಲ್ಯಾಗ್ ಅನ್ಸಲ್ಲ. ಆಬ್ವಿಯಸ್ಲಿ ಇನ್ನೇನು ಮತ್ತೆ ಹೈ ಎಂಡ್ ಫೋನು ಅಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ಲ್ಯಾಗ್ ಏನಕ್ಕಾಗುತ್ತೆ ಹೇಳಿ. ಸಖತ್ತಾಗಿ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿ ಏನು ಲ್ಯಾಗಿಂಗ್ ಏನೂ ಅನ್ಸಲ್ಲ. ಬಟ್ ಯೂಸರ್ ಇಂಟರ್ಫೇಸ್ ಕೆಲವು ಜನಕ್ಕೆ ನಿಮಗೆ ಇಷ್ಟ ಆಗದಿರ್ಬೋದು, ನನಗೇನೋ ಸ್ಟಾಕ್ ಕನ್ನಡ ಎಕ್ಸ್ಪೀರಿಯನ್ಸ್ ಇಷ್ಟ ಆಗುತ್ತೆ. ಸೊ ಪರವಾಗಿಲ್ಲ, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡೋದು ತುಂಬ ಚೆನ್ನಾಗಿ. ಈ ಸಲ ಈ ಒಂದು ಹೊಸ ಒನ್ UI ಕೆಲವೊಂದು ಆಪ್ಟಿಮೈಸೇಷನ್ನು ಕೆಲವೊಂದು ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನನಗೆ ಇಂಪ್ರೆಸ್ ಮಾಡೋದು. ಸೊ ಇದಿಷ್ಟು ಈ ಒಂದು ಫೋನ್ನ ಮೇಯ್ನ್ ಫೀಚರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಕ್ಯಾಮ್ರಾ ಮತ್ತು ಪರ್ಫಾರ್ಮೆನ್ಸ್ ರಿವ್ಯೂ. ಸೊ ಈ ಒಂದು ಫೋನ್ ಈ ಒಂದು ಪ್ರೈಸ್ ರೇಂಜಿಗೆ ತಕ್ಕಂಗಿದೆ, ಬೆಲೆ ಏನು ಕಡಿಮೆ ಇಲ್ಲ ಆಯಿತಾ. ನಮ್ಮ ಭಾರತದಲ್ಲಿ 1,06,000 ರೂಪಾಯಿ ಕೊಡಬೇಕು ನೀವು ಈ ಒಂದು ಫೋನ್ಗೆ. 1,06,000 ರೂಪಾಯಿ ಅಂತಂದರೆ ಕಡಿಮೆ ಅಲ್ಲ. ಎಷ್ಟೋ ಜನರಿಗೆ ಈ ಒಂದು ಫೋನಲ್ಲಿ ಒಂದು 10 ಫೋನ್ ತೊಗೊಬೋದು, ಅಷ್ಟು ಬೆಲೆ ಇದಕ್ಕಿರುವಂಥದ್ದು. ಈ ಒಂದು ಫೋನ್ ನೀವೇನಾರು ಪರ್ಚೇಸ್ ಮಾಡ್ತಾಯಿದ್ದೀರಿ ಅಂತಂದರೆ ಸ್ಟಾರ್ಟಿಂಗ್ ಆಫರ್ ಅಂದ್ಬಿಟ್ಟು ನಿಮಗೆ ಕೇವಲ 999 ರೂಪಾಯಿಗೆ ಈ ಒಂದು ಗ್ಯಾಲಕ್ಸಿ ಆ್ಯಕ್ಟಿವ್ 2 ವಾಚ್ ಏನಿದೆ ಅದನ್ನು ಫ್ರೀಯಾಗಿ ಕೊಡ್ತಾಯಿದ್ದಾರೆ, ಮತ್ತು ಒಂದು ಟ್ಯಾಗ್ ಅಂತ ಏನೋ ಕೊಡ್ತಿದ್ದಾರೆ ಆಯಿತಾ. ಸೊ ಒಳ್ಳೊಳ್ಳೆ ಆಫರ್ ಇದೆ. ಜೊತೆಗೆ HDFC ಬ್ಯಾಂಕ್ ಮೇಲೆ ನಿಮಗೆ 10,000 ರೂಪಾಯಿ ಆಫ್ ಆಗುತ್ತೆ ಅಂತ ಅನ್ಕೋತೀನಿ ಅಪ್ರಾಕ್ಸಿಮೇಟ್ಲಿ. ಸೊ ಸುಮಾರು ನೋಡೋದಕ್ಕೆ ಹೋದರೆ ಒಂಥರ ಎಫೆಕ್ಟಿವ್ ಪ್ರೈಸನ್ನು ಈ ಒಂದು ಫೋನ್ ನೀವು ಒಂದು 70,000 ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ ಎಫೆಕ್ಟಿವ್ ಪ್ರೈಸ್ ಹೇಳ್ತಿರೋದು ನಾನು. ಅಂದರೆ ಸ್ಮಾರ್ಟ್ ಗ್ಯಾಲಕ್ಸಿ ವಾಚ್ ಸಿಕ್ಬಿಟ್ಟು 10,000 HDFC ಬ್ಯಾಂಕ್ ಆಫರ್ ಹೋಗ್ಬಿಟ್ಟು ಹೇಳ್ತಿರೋದು ನಾನು. ಸೊ ಆ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಫೋನೇ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಏನಕ್ಕೆ ಅಂದರೆ ಗ್ಯಾಲಕ್ಸಿ ಆ್ಯಕ್ಟಿವ್ 2 ವಾಚ್ ತುಂಬ ಚೆನ್ನಾಗಿದೆ, ನನ್ನ ಹತ್ರನೂ ಕೂಡ ಇದೆ, ತುಂಬ ಚೆನ್ನಾಗಿದೆ ಅದು. ಸೊ ಅದು ಕೇವಲ 1,000 ರೂಪಾಯಿಗೆ ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ನನ್ನ ಒಪಿನಿಯನ್ ಒಂದು ಫೋನ್ನ ಬಗ್ಗೆ. ಸೂಪರ್ ಆಗಿದೆ ಫೋನು, ಬೆಲೆ ಕೂಡ ಹಂಗೆ ಇರುವಂಥದ್ದು. ಇದಿಷ್ಟು ಈ ಒಂದು ಫೋನ್ನ ರಿವ್ಯೂ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.